व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। श्रीगुरुभ्यो नमः। हरिः ओम्। ಖಾಂಡವ ವನವನ್ನ ಸುಡುವಂತಹ ಸಂದರ್ಭದಲ್ಲಿ ಆ ಬೆಂಕಿಯ ಕೆನ್ನಾಲಿಗೆಗೆ 6 ಜನರನ್ನು ಬಿಟ್ಟು ಉಳಿದವರೆಲ್ಲರೂ ಕೂಡ ದಾಹವಾದರು ಅಂತ ಬಂದಿತ್ತು. ಆ 6 ಜನ ಯಾಕೆ ಉಳಿದುಕೊಂಡರು, ಹೇಗೆ ಉಳಿದುಕೊಂಡರು ಎನ್ನುವಂತ ವಿಚಾರವನ್ನು ನಾವು ಹಿಂದಿನ ಪಾಠದಲ್ಲಿ ನೋಡಿದ್ವಿ. ಇಂದು 244ನೇ ಶ್ಲೋಕದಿಂದಾಗಿ ಪ್ರಾರಂಭ. ಪ್ರಾಣೋಪಕೃತ ಪ್ರತ್ಯುಪಕಾರಮಾಶು ಕಿಂತೆ ಕರೋಮೀತಿ ಸಪಾರ್ಥಮಾಹ. ಕೃಷ್ಣ ಪ್ರಸಾದಾಧಿ ಭವಾನ್ ವಿಮುಕ್ತಃ ತಸ್ಮೈ ಕರೋತ್ವಿತಿ ಅವದತ್ಸ ಪಾರ್ಥಃ. ಪದಚ್ಛೇದ. ಪ್ರಾಣೋಪಕೃತ ಪ್ರತ್ಯುಪಕಾರಂ ಆಶು ಕಿಂ ತೇ ಕರೋಮಿ ಇತಿ ಸಹ ಪಾರ್ಥಂ ಆಹ ಕೃಷ್ಣಪ್ರಸಾದಾತ್ ಹಿ ಭವಾನ್ ವಿಮುಕ್ತಃ ತಸ್ಮೈ ಕರೋತು ಇತಿ ಅವದತ್ ಸಹ ಪಾರ್ಥಃ. ಹೀಗೆ ಅರ್ಜುನನಿಗೆ ಅವನು ಬಂದು ಶರಣಾಗತನಾಗಿದ್ದಾದ್ರಿಂದಾಗಿ ಅವನ ಪ್ರಾಣ ಉಳಿತು. ಹೀಗೆ ಪ್ರಾಣೋಪಕೃತ, ನನ್ನ ಪ್ರಾಣವನ್ನ ನೀನು ಉಳಿಸಿದ್ದೀಯ. ಮಯ ಹೇಳ್ತಾ ಇದ್ದಾನೆ ಅರ್ಜುನನಿಗೆ, ಅರ್ಜುನ ನೀನು ನನ್ನ ಪ್ರಾಣವನ್ನ ಉಳಿಸಿ ದೊಡ್ಡ ಉಪಕಾರ ಮಾಡಿದ್ದೀಯ. ಹಾಗಾಗಿ ಪ್ರತ್ಯುಪಕಾರಂ ಕಿಂತೆ ಕರೋಮಿ, ನಾನ್ ನಿನಗೆ ಪ್ರತ್ಯುಪಕಾರವನ್ನ ಏನನ್ ಮಾಡ್ಲಿ ಹೇಳು. ನನಗೆ ದೊಡ್ಡ ಸಹಾಯ ಮಾಡಿದ್ದೀಯ, ದೊಡ್ಡ ಉಪಕಾರ ಮಾಡಿದ್ದೀಯ, ನನ್ನ ಪ್ರಾಣವನ್ನೇ ಉಳಿಸಿದ್ದೀಯ. ಅದು ಯಾರೋ ಸಾಮಾನ್ಯರ ಕಡೆಯಿಂದನ, ದೇವಾಧಿದೇವನಾದಂತಹ ಸರ್ವೋತ್ತಮನಾದಂತಹ ಪರಮಾತ್ಮನಿಂದಾಗಿ ನನ್ನ ಪ್ರಾಣವನ್ನು ಉಳಿಸಿದ್ದೀಯ. ಹಾಗಾಗಿ ನಿನಗೇನ್ ನನ್ನ ಪ್ರತ್ಯುಪಕಾರವನ್ನು ಮಾಡ್ಲಿ ಅಂತ ಕೇಳಿದ ಮಯ್ಯ ಅರ್ಜುನನಿಗೆ. ಆವಾಗ ಪಾರ್ಥ ಅರ್ಜುನ ಹೇಳ್ತಾ ಇದ್ದಾನೆ, ನೀನು ಉಳಿದದ್ ಯಾವ್ದ್ರಿಂದ? ಭವಾನ್ ವಿಮುಕ್ತಃ ಕೃಷ್ಣ ಪ್ರಸಾದಾಧಿ. ನೀನು ಉಳಿದಿದ್ದು ನನ್ನ ಅನುಗ್ರಹದಿಂದ, ನನ್ನ ಪ್ರಾರ್ಥನೆಯಿಂದ, ಇದ್ಯಾವುದರಿಂದ ಅಲ್ಲ, ಕೃಷ್ಣನ ಅನುಗ್ರಹದಿಂದಾಗಿ ನೀನು ಉಳಿದಿದ್ದೀಯ. ಹಾಗಾಗಿ ನಿನಗೇನಾದರೂ ಕೂಡ ಪ್ರತ್ಯುಪಕಾರ ಮಾಡಬೇಕು ಅಂತ ಭಾವನೆ ಇದ್ದರೆ ತಸ್ಮೈ ಕರೋತು, ನನಗ್ ಮಾಡಬೇಡ, ಕೃಷ್ಣನಿಗೆ ಮಾಡು ಅಂತ. ಸಾಕ್ಷಾತ್ ಮಯ ಬಂದು ಹಿಂದೆ ಹೇಳಿದಂತೆ ದೈತ್ಯ ಶಿಲ್ಪಿ, ವಿಶ್ವಕರ್ಮ ದೇವಶಿಲ್ಪಿ ಆದರೆ ಅವನು ದೈತ್ಯ ಶಿಲ್ಪಿ, ಮಹಾ ಉತ್ತಮವಾದಂತಹ ಶಿಲ್ಪಿ. ಹಾಗಾಗಿ ಅರ್ಜುನ ಏನನ್ ಬೇಕಾದ್ರೆ ಕೂಡ ಕೇಳ್ಬೋದಾಗಿತ್ತು. ಆದರೆ ಅವನೇನ್ ಮಾಡಿದ, ನೀನು ಬದುಕಿದ್ದು ಕೃಷ್ಣನ ಅನುಗ್ರಹದಿಂದಾಗಿ, ಹಾಗಾಗಿ ಏನನ್ನಾದ್ರೂ ಕೂಡ ಮಾಡುವಂತೆ ಇದ್ದರೆ ಪ್ರತ್ಯುಪಕಾರವನ್ನ ತಸ್ಮೈ ಕರೋತು, ಅವನಿಗೆ ಮಾಡು, ಕೃಷ್ಣನಿಗೆ ಮಾಡು ಅಂತ ಅರ್ಜುನ ಇವನಿಗೆ, ಮಯನಿಗೆ ಹೇಳಿದ. ಮುಂದೆ ಕೃಷ್ಣೋಪಿ ರಾಜ್ಞೆ
ಅತಿ ವಿಚಿತ್ರ ರೂಪ ಸಭಾಕೃತೌ ಆದಿಶತ್ತಾಂಸ ಚಕ್ರೇ ಅನಿರ್ಗಮಂ ಪ್ರಾಣಿನಾಂ ಅರ್ಥಿತೌ ತೌ ಹುತಾಶನೇನಾಥ ವಿಧಾಯ ಜಗ್ಮತುಃ. ಪದಚ್ಛೇದ. ಕೃಷ್ಣಃ ಅಪಿ ರಾಜ್ಞೆ ಅತಿ ವಿಚಿತ್ರ ರೂಪ ಸಭಾಕೃತೌ ಆದಿಶತ್ ತಾಂ ಸಹ ಚಕ್ರೆ ಅನಿರ್ಗಮಂ ಪ್ರಾಣಿನಾಂ ಅರ್ಥಿತೌ ತೌ ಹುತಾಶನೇನ ಅಥ ವಿಧಾಯ ಜಗ್ಮತುಃ. ಒಂದೇ ಒಂದು ನಿಮಿಷ. ಹೀಗೆ ಸರಿ ಅಂತ ಅವನೇ ಮಾಡಿದ. ಕೃಷ್ಣನ ಹತ್ರ ಬಂದ. ಕೃಷ್ಣ, ನನಗೆ ದೊಡ್ಡ ಉಪಕಾರ ಮಾಡಿದ್ದೀಯ, ನನಗೆ ಪ್ರಾಣ ಭಿಕ್ಷೆಯನ್ನು ಕೊಟ್ಟಿದ್ದೀಯ, ನಿನಗೇನ್ ಬೇಕು ಕೇಳು ಅಂತ ಪ್ರತ್ಯುಪಕಾರವನ್ನ ಹೇಳಿದ. ಆವಾಗ ಕೃಷ್ಣ ಹೇಳ್ತಾ ಇದ್ದಾನೆ, ನನಗೆ ಯಾವುದೂ ಕೂಡ ಬೇಡ. ಪರಮಾತ್ಮ ಆಪ್ತ ಕಾಮ ಎಲ್ಲವನ್ನು ಕೂಡ ಹೊಂದಿದಂಥವ, ನನಗೆ ಬೇಕಾದದ್ದು ಯಾವುದೂ ಕೂಡ ಇಲ್ಲ. ಹಾಗಾಗಿ ಪರಮಾತ್ಮ ಹೇಳ್ತಾ ಇದ್ದಾನೆ, ನನಗೇನು ಬೇಡ, ರಾಜ್ಞೆ ರಾಜನಿಗೆ ಒಂದು ಭವನ ನಿರ್ಮಾಣ ಮಾಡಿಕೊಡು ಅಂತ. ರಾಜ ಅಂತ ಯಾರು ಇಲ್ಲಿ? ಯುಧಿಷ್ಠಿರ. ಯುಧಿಷ್ಠಿರನಿಗೆ ಅತಿ ವಿಚಿತ್ರ ರೂಪ ಸಭಾಕೃತ, ಅತ್ಯಂತ ವಿಚಿತ್ರವಾದಂತಹ ಒಂದು ಸಭಾಭವನವನ್ನು ನಿರ್ಮಾಣ ಮಾಡಿಕೊಡು ಎಂಬುದಾಗಿ ಹೇಳಿದ. ಇಷ್ಟು ಹೇಳಿದಾಗ ಸಹಚಕ್ರೆ, ಇವನು ಕೂಡ ಮಯನು ಕೂಡ ಆ ಸಭಾಭವನವನ್ನ ನಿರ್ಮಾಣ ಮಾಡಿ ಕೊಟ್ಟ. ಇಷ್ಟೆಲ್ಲ ಆಯ್ತು. ಆಮೇಲೆ ಮಯ ಹೊರಟು ಹೋದ. ಆಮೇಲೆ ಅಗ್ನಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, 4 ಪಕ್ಷಿಗಳು ಬಿಡಿಸಿಕೊಂಡವು, ಮಯ ಉಳಿದುಕೊಂಡ, ಅಶ್ವಸೇನ ಉಳಿದುಕೊಂಡ, ಇದು ಇಲ್ಲಿಗೆ ಸಾಕು. ಈ 6 ಜನರನ್ನು ಬಿಟ್ಟು ಮುಂದೆ ಬೇರೆ ಯಾವ ಪ್ರಾಣಿಗಳು ಕೂಡ ಅನಿರ್ಗಮಂ, ಈ ಕಾಡಿನಿಂದ ತಪ್ಪಿಸಿಕೊಂಡು ಹೋಗಬಾರದು ಅಂತ ಅಗ್ನಿ ಪ್ರಾರ್ಥನೆ ಮಾಡಿದ. ಸರಿ, ಹಾಗೆ ಆಗಲಿ ಅಂತ ಅವರಿಬ್ಬರು ಕೂಡ ವಿಧಾಯ ಜಗ್ಮತು, ಆ ರೀತಿಯಾಗಿ ಮಾಡಿ, ಅಂದ್ರೆ ಯಾವ ಪ್ರಾಣಿ ಪಕ್ಷಿಗಳು ಕೂಡ ಖಾಂಡವನದಿಂದಾಗಿ ತಪ್ಪಿಸಿಕೊಂಡು ಹೋಗದಂತೆ ಭದ್ರವಾಗಿ ಒಂದು ಶರಪಂಜರವನ್ನು ನಿರ್ಮಾಣ ಮಾಡಿ ತಾವು ಅಲ್ಲಿಂದ ಹೊರಟು ಹೋದರು. ಹೀಗೆ ಅಗ್ನಿ ತಾನು ಮುಂದೆ ಮತ್ತೆ ಒಟ್ಟು ಪ್ರಾರಂಭದಲ್ಲಿ ಅವನು ತಿಂದದ್ದು ಒಟ್ಟು 15 ದಿನಗಳ ಕಾಲ, ಮತ್ತೆ 6 ದಿನಗಳ ಕಾಲ ಅದನ್ನು ತಿಂದ ಎಂಬುದಾಗಿ ಹೇಳ್ತಾರೆ. ಅದೇ ಖಾಂಡವನ ದಹನವನ್ನ ಒಟ್ಟು 21 ದಿನಗಳ ಕಾಲ ಅಗ್ನಿ ಮಾಡಿದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಆ ಅಗ್ನಿ ಖಾಂಡವನವನ್ನ ದಾಹ ಮಾಡಿದ. ಮುಂದೆ ದೃಷ್ಟ್ವಾಚತೌ ಪಾಂಡವಾ ಸರ್ವ ಏವ ಮಹಾಮುದಂ
प्रापुरेतन्निशम्य विष्णोऽपि पार्थैः मुमुदेरन्तशक्तिः सुखज्ञानप्रभव औदार्यवीर्यः। इति श्रीमदानन्दतीर्थ भगवत्पादाचार्य विरचिते श्रीमन्महाभारत तात्पर्यनिर्णये खाण्डवदाहो नाम विंशः अध्यायः। पदच्छेद दृष्ट्वा च तौ पाण्डवाः सर्वे एव महामुदं प्रापुः एतत् निशम्य कृष्णः अपि पार्थैः मुमुदे अनन्तशक्तिः सुखज्ञानप्रभवौदार्ಯವೀರ್ಯಃ। ಮತ್ತೆ ಸಹಜವಾಗಿ ಕೃಷ್ಣ ಮತ್ತು ಅರ್ಜುನ ಇಬ್ಬರು ಕೂಡ ಖಾಂಡವ ವನವನ್ನೆಲ್ಲ ಅದರ ವಿಚಾರವನ್ನು ಮುಗಿಸಿ ಇಂದ್ರಪ್ರಸ್ಥಕ್ಕೆ ಬಂದರು. ಇಂದ್ರಪ್ರಸ್ಥಕ್ಕೆ ಬಂದಾಗ ಪಾಂಡವಾಹ ತೌ ದೃಷ್ಟ, ಪಾಂಡವರಿಗೆ ಅವರನ್ನು ನೋಡದೆ ತುಂಬಾ ದಿವಸ ಆಗಿತ್ತು. ಹಾಗೆ ಪಾಂಡವರು ಅವರಿಬ್ಬರನ್ನ ಕಾಣ್ತಾ ಇದ್ದಾರೆ. ಪಾಂಡವ ಸರ್ವೇ ಅವರನ್ನ ಕಂಡಾಗ ಭಾರಿ ಸಂತೋಷ ಆಯಿತು ಅಂತೆ. ಒಂದು ಅವರನ್ನು ನೋಡಿದ್ದು ಸಂತೋಷ, ಇನ್ನೊಂದು ಅವರು ಮಾಡಿದಂತಹ ಅದ್ಭುತ ಕಾರ್ಯವನ್ನ ನಿಶಮ್ಯ ಕೇಳಿ, ಅದನ್ನು ಕೇಳಿ ಅವರಿಗೆ ಭಾರಿ ಆನಂದ ಆಯಿತು. ಹೀಗೆ ಎಲ್ಲರೂ ಕೂಡ ಸಂತೋಷ ಪಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಕೃಷ್ಣ ಅಪಿ ಪಾರ್ಥೈಹಿ ಮುಮುದೆ, ಕೃಷ್ಣನು ಕೂಡ ಸಂತೋಷ ಪಟ್ಟ. ಕೃಷ್ಣ ಎಂಥವನು? ಅನಂತ ಶಕ್ತಿ ಸುಖಜ್ಞಾನ ಪ್ರಭವು ದಾರಿ ವೀರ್ಯ. ಪರಮಾತ್ಮ ಅನಂತ ಶಕ್ತಿ, ಪರಮಾತ್ಮನ ಶಕ್ತಿಗೆ ಕೊನೆ ಎಂಬುದೇ ಇಲ್ಲ. ಅಂತಹ ಪರಮಾತ್ಮ ಮತ್ತು ಸುಖ ಸ್ವರೂಪಿಯಾದಂಥವನು, ಜ್ಞಾನಸ್ವರೂಪಿಯಾದಂಥವನು, ಪ್ರಭವ ಅಂದ್ರೆ ಎಲ್ಲದರ ಮೇಲೂ ಕೂಡ ಒಡೆತನ, ಇಡೀ ಬ್ರಹ್ಮಾಂಡದ ಒಡೆತನ ಅವನಲ್ಲಿ ಇದೆ. ಔದಾರ್ಯ ವೀರ್ಯ, ಉತ್ತಮವಾದಂತಹ ಔದಾರ್ಯ ಮತ್ತು ವೀರ್ಯ ಪರಾಕ್ರಮ ಇರುವಂತಹ ಶ್ರೀಕೃಷ್ಣ ಪರಮಾತ್ಮ ತಾನು ಕೂಡ ಪಾಂಡವರೊಟ್ಟಿಗೆ ಸೇರಿಕೊಂಡು ಅಲ್ಲಿ ಆನಂದವನ್ನು ಪಟ್ಟ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಇಲ್ಲಿಗೆ ಖಾಂಡವದಾಹ ಎನ್ನುವಂತಹ 20ನೇ ಅಧ್ಯಾಯ ಮುಗಿಯುತ್ತೆ. ಅತ್ಯಂತ ಸ್ವಲ್ಪ ದೊಡ್ಡ ಅಧ್ಯಾಯ ಮತ್ತು ಅಷ್ಟೇ ಗಹನವಾದಂತಹ ವಿಚಾರಗಳು ಇರುವಂತಹ ಒಂದು ವಿಶಿಷ್ಟವಾದಂತಹ ಅಧ್ಯಾಯ. ಪಾಂಡವರ ಒಂದು ವಿವಾಹದ ಕಥೆಗಳು, ಅದರಲ್ಲೂ ಕೂಡ ವಿಶೇಷವಾಗಿ ಅರ್ಜುನನ ಅನೇಕ ವಿವಾಹಗಳು, ಅದರ ಹಿನ್ನೆಲೆಯಿರುವಂತಹ ಅಂಶಗಳು ಮತ್ತು ಪ್ರಧಾನವಾಗಿ ಖಾಂಡವನ ದಹನ ಎನ್ನುವಂತ ಇಷ್ಟು ವಿಚಾರಗಳನ್ನ ತಿಳಿಸಿಕೊಡುವಂತಹ ಈ ಒಂದು 20ನೇ ಅಧ್ಯಾಯ ಇಲ್ಲಿಗೆ ಮುಗಿಯುತ್ತೆ. ಮುಂದೆ ರಾಯರು ರಚನೆ ಮಾಡಿಕೊಟ್ಟಿರುವಂತಹ ತಾತ್ಪರ್ಯ ನಿರ್ಣಯ ಭಾವ ಸಂಗ್ರಹದ 20ನೇ ಶ್ಲೋಕವನ್ನ ಚಿಂತನೆ ಮಾಡೋಣ. ಹಯೋಧನ ಪುರಾಣಿಕರ ಪುಸ್ತಕದ 20ನೇ ಅಧ್ಯಾಯಕ್ಕಿಂತ ಪ್ರಾರಂಭದಲ್ಲಿ ಆ ಶ್ಲೋಕ ಇರುತ್ತೆ. ಇಲ್ಲದೆ ಇರೋರು ನಾನು ಹೇಳ್ತೀನಿ, ಶ್ಲೋಕವನ್ನು ನೀವು ಪುನಃ ಹೇಳಿ. ಯಃ ಪಾರ್ಥಾನ್ ಪರಿಪಾಲಯನ್ ಹರಿಪುರೇ ಸ್ತ್ರೀಪುತ್ರ ಸಂಪದ್ಯುತಾನ್ ಸಂಹರ್ತಾ ಶತಧನ್ವನಃ ಅಷ್ಟಮಹಿಷಿ ಭರ್ತಾ ಸುರರ್ಷಿ ಸ್ತುತಃ
ಹತ್ವಾ ಭೌಮಂ ಅಪಾಹರತ್ ಸುರತರುಂ ಬಕ್ಷ್ವೀಹಿ ಉವಾಹ ಅಂಗನಾಹ ಪ್ರಾಯಚ್ಛತ್ ಹರಿಸೂನವೇ ಸ್ವಸಹಜಾಂ ಪಾಯಾತ್ಸನಃ ಕೇಶವಃ. ಪರಮಾತ್ಮ ತಾನು ಸ್ತ್ರೀ ಪುತ್ರ ಸಂಪದ್ಯುತಾನ್ ಪಾರ್ಥಾನ್, ಪತ್ನಿ ಮತ್ತು ಪುತ್ರ ಮತ್ತು ಸಂಪತ್ತು ಎಲ್ಲದರಿಂದ ಕೂಡಿದಂತಹ ಪಾಂಡವರನ್ನ ವಿಶೇಷವಾಗಿ ಆ ಒಂದು ಇಂದ್ರಪ್ರಸ್ಥದಲ್ಲಿ ರಕ್ಷಣೆ ಮಾಡ್ತಾ ಇದ್ದಾನೆ. ಅದಾದ ಮೇಲೆ ಶತಧನ್ವ ಎನ್ನುವಂತ ದುಷ್ಟನನ್ನ ಪರಮಾತ್ಮ ಸಂಹಾರ ಮಾಡಿದ. ಅದಾದ ಮೇಲೆ ಅಷ್ಟಮಹಿಷಿ ಭರ್ತ, ಅಷ್ಟಮಹಿಷಿಯರು, ಷಣ್ಮಹಿಷಿಯರು, ಉಳಿದ ಜಾಂಬವತಿ ಮಿತ್ರವಿಂದ ಅವರು ಇಬ್ಬರು ಪ್ರಧಾನವಾದಂತಹ ಮಹಿಷಿಯರು, ಆ ರುಕ್ಮಿಣಿ ಮತ್ತು ಸತ್ಯಭಾಮೆ. ಹೀಗೆ ಅಷ್ಟಮಹಿಷಿ ಭರ್ತ 8 ಜನ ಆ ಮಹಿಷಿಯರನ್ನು ಮದುವೆಯಾಗಿ ಸುರರ್ಷಿ ಸ್ತುತಃ, ನಾರದರು ಆ ಸಂದರ್ಭದಲ್ಲಿ ಒಂದು ಪರಮಾತ್ಮನ ವಿಶೇಷವಾದಂತಹ ಸ್ತೋತ್ರವನ್ನು ಮಾಡ್ತಾರೆ. ಅದಾದ ಮೇಲೆ ಬಿಹಾರಕ್ಕೆ ಅಂತ ಹೋದಾಗ ಅಲ್ಲಿ ಹತ್ವಾ ಭೌಮಂ, ಭೌಮ ಅಂದ್ರೆ ಭೂಮಿಯ ಮಗ ನರಕಾಸುರ, ನರಕಾಸುರನನ್ನ ಸಂಹಾರ ಮಾಡ್ತಾನೆ. ಸುರತರುಂ ಅಪಾಹರತ್, ಮುಂದೆ ಪಾರಿಜಾತ ವೃಕ್ಷವನ್ನ ಅಪಹಾರ ಮಾಡ್ತಾನೆ. ಅದಾಗಿ ಇಂದ್ರ ಅಲ್ಲಿ ಯುದ್ಧಕ್ಕಿಂತ ಬರ್ತಾನೆ, ಅವರನ್ನೆಲ್ಲ ಸೋಲಿಸ್ತಾನೆ. ಅದಾದ ಮೇಲೆ ನರಕಾಸುರನ ಸಂಹಾರವನ್ನು ಮಾಡಿದ ನಂತರ ಬಕ್ಷ್ವೀಹಿ ಉವಾಹ ಅಂಗನಾಹ, ಬಕ್ಷ್ವೀಹಿ ಅಂದ್ರೆ ಅನೇಕ ಜನ ಅಂತ ಅಲ್ಲಿ ಹೇಳುವಂತೆ ಒಟ್ಟು 16,100 ಜನ ಆ ನರಕಾಸುರನ ಬಂಧನದಲ್ಲಿ ಇದ್ದಂತಹ ಸ್ತ್ರೀಯರನ್ನ ಉವಾಹ ಅಂದ್ರೆ ಮದುವೆಯಾದ ಅಂತ, ಅಷ್ಟು ಜನರ ಮದುವೆ ಆಗ್ತಾನೆ. ಅದಾದ ಮೇಲೆ ಹರಿಸೂನವೇ, ಹರಿ ಅಂತ ಹೇಳಿ ಇಂದ್ರ, ಇಂದ್ರನ ಮಗನಾದಂತಹ ಅರ್ಜುನನಿಗೆ ಸ್ವಸಹಜಾಂ, ತನ್ನ ಸಹೋದರಿಯಾದಂತಹ ಸುಭದ್ರೆಯನ್ನು ಕೊಟ್ಟು ಮದುವೆ ಮಾಡಿದಂತಹ ಕೇಶವ ಪರಮಾತ್ಮ ನಮ್ಮನ್ನು ಕಾಪಾಡಲಿ ಅಂತ 20ನೇ ಅಧ್ಯಾಯದಲ್ಲಿ ಬಂದಂತಹ ಪ್ರಧಾನವಾದಂತಹ ಅಂಶಗಳನ್ನು ಸಂಗ್ರಹ ಮಾಡಿ ರಾಯರು ಭಾವ ಸಂಗ್ರಹ ಅಂತ ರಚನೆ ಮಾಡಿದ್ದಾರೆ. ಇಲ್ಲಿಗೆ 32 ಅಧ್ಯಾಯಗಳಲ್ಲಿ ನಾವು ಒಟ್ಟು 20 ಅಧ್ಯಾಯಗಳ ಚಿಂತನೆಯನ್ನ ನಡೆಸಿದ್ದೇವೆ. ಮತ್ತೆ ನಾಳೆಯಿಂದ 21ನೇ ಅಧ್ಯಾಯದ ಚಿಂತನೆ ಪ್ರಾರಂಭ ಆಗುತ್ತೆ. ಶ್ರೀಕೃಷ್ಣಾರ್ಪಣಮಸ್ತು.